ಅಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಬಿಜೆಪಿ ನಾಯಕ ಕೆಎಸ್ ಈಶ್ವರಪ್ಪ ತಿರುಗೇಟನ್ನ ಕೊಟ್ಟಿದ್ದು ರಾಜಕೀಯ ನಿವೃತ್ತಿ ಹೇಳಿಕೆಗೆ ಕೆಎಸ್ ಈಶ್ವರಪ್ಪ ತಿರುಗೇಟನ್ನ ಕೂಡ ನೀಡಿದ್ದಾರೆ. ರೇವಣ್ಣ ಅವರ ನಿಂಬೆ ಹಣ್ಣಿನ ವಿಚಾರ ಯಾವುದೇ ರೀತಿಯಲ್ಲೂ ಕೂಡ ಇದು ವರ್ಕೌಟ್ ಆಗಲ್ಲ. ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ದೇವೇಗೌಡರು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು, ಆದ್ರೆ ಬಿಟ್ಟು ಹೋಗಿಲ್ಲ. ಈಗ ಮಗ ರೇವಣ್ಣ ರಾಜಕೀಯ ನಿವೃತ್ತಿ ಅಂತ ಹೇಳ್ತಾ ಇದ್ದಾರೆ. ದೇವೇಗೌಡರು ದೇಶ ಬಿಟ್ಟು ಹೋಗೋದು ಬೇಡ, ರೇವಣ್ಣ ದೇವೇಗೌಡ ತರ ಸುಳ್ಳು ಹೇಳೋದು ಬೇಡ, ಅಪ್ಪನಂತೆ ಸುಳ್ಳು ಹೇಳೋದನ್ನ ರೇವಣ್ಣ ಬಿಡ್ಲಿ ಅಂತ ಹೇಳಿ ಈಶ್ವರಪ್ಪ ಈಗ ರೇವಣ್ಣಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪನ ಬಗ್ಗೆ ಮಾತಾಡಕ್ಕೂ ನಾನು ಪೊಳ್ಳೆದ್ದು ಹೋಗ್ತೀನಿ. ಅದು ಕತೆ. ಈಶ್ವರಪ್ಪನ ಇಷ್ಟೊತ್ತಿನಲ್ಲಿ ಹಾಕಿ ನೆನ್ಕೋತೀರಿ ನೀವು. ಹೋಗಿ ಇಷ್ಟೊತ್ತಿನಲ್ಲಿ ಯಾರು ಒಳ್ಳೆಯವ್ರು ನೆನ್ಕೊಳ್ಳೋದು ಬಿಟ್ಟು ಈಶ್ವರಪ್ಪನ ನೆನ್ಕೊಂಡ್ರೆ ಏನು ಪ್ರಯೋಜನ? ಈಶ್ವರಪ್ಪ 2018 ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಈಶ್ವರಪ್ಪನ ಪರಿಸ್ಥಿತಿ ಏನಿದ್ದಾರೆ? ಅವರು ಈ ಕಡೆ ನಮ್ಮ ಕಡೆಗೆ ಬರೋಕ್ಕೆ ರೆಡಿಯಾಗಿದ್ದರು. ಹಂಗೆ ಏಕೆಂದರೆ ಯಡಿಯೂರಪ್ಪನ ಹೀನಾಮಾನ ಗೋಚರ ವಹಿಸಿದ್ರು ನೋಡಿದಿರ. ನಮ್ಮಲ್ಲಿ ಆ ಥರ ಏನಿಲ್ಲ. ಯಾರು ಈ ಕಳ್ಳರವ್ರಲ್ರಿ ಇವರು, ಅವ್ರನ್ನೆಲ್ಲ ಎದುರಿಸ್ಬೇಕಾದ್ರೆ ಕೆಲವರು ಹಿಡ್ಕೋಬೇಕಾಯ್ತೇವೆ. ನಾನು ಹೇಳೋದು ಯಡಿಯೂರಪ್ಪನವ್ರಿಗೆ ಒಂದು ಕೊಡಿಸ್ತೀನಿ, ಅಶೋಕ್ಗಳಿಗೆ ಕೊಡಿಸ್ತೀನಿ, ಅವ್ರಿಗೂ ಯಾವ ಮಾಟ ಮಾಡಿ ತಡ್ತಂಗಿರ್ಲಿ. ಮತ್ತೆ ಎಫೆಕ್ಟ್ ಆಗಿದವ್ರು ಯಾಕೆ ಹೊಡೆದಾಡ್ತೇವೆ? ಮತ್ತೆ ಅದೇ ತಲೆ ಕೆಡಿಸ್ಕೊಳಕ್ ಹೋಗ್ಬೇಕು? ನಾನೇ ನಿಂಬೆಹಣ್ಣೆಲ್ಲೂ ಇಟ್ಕೊಳಕ್ ಹೋಗಿಲ್ಲ. ನಮ್ಮ ಹತ್ರ ಇಟ್ಕೊಂಡ್ರದು ಒಂದೇ, ನಮ್ಮ ಕುಲದೇವರು ಈಶ್ವರ, ಶೃಂಗೇರಿ ಗುರುಗಳು ಇಬ್ರು ಬಿಟ್ರೆ ನಂತರ ಯಾರು ಇಟ್ಕೊಳಕ್ ಹೋಗಿ. ಮೋದಿ ಬಿಟ್ರೆ ಇನ್ನೇನಾರು ಐತೇನ್ರಿ? ಏನ್ರಿ ಮೋದಿ ಕೊಡುಗೆ ರಾಷ್ಟ್ರಕ್ಕೆ? ನಿಮ್ಮ ಡೈರಿಲಿ ಬರೆದಿಟ್ಕೊಳ್ಳಿ, ಇವತ್ತು ಹೇಳೋಗಿರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈ ರಾಷ್ಟ್ರದಲ್ಲಿ ಮತ್ತೆ ಇನ್ನೊಂದು ಸರಿ ಮೋದಿ ಬಂದ್ಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ, ಅದು ಹೇಳೋಗ್ತೀನಿ. ಈ ಬಾರಿನೂ ಮುಟ್ಟಲ್ಲ ಅವರು. ಹಾಗಾಗಿ ಒಂದು ತುಂಬ ಸ್ಪಷ್ಟ, ಮಾನ್ಯ ನಿಂಬೆಹಣ್ಣಿನ ರೇವಣ್ಣವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು JDS 22 ಸ್ಥಾನ ತಗೊಳ್ಳಿಲ್ಲ ಅಂದರೆ ರಾಜಕೀಯ ಸನ್ಯಾಸ ತಗೋತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಕುಟುಂಬಕ್ಕೆ ಸುಳ್ಳು ಹೇಳೋ ಅಭ್ಯಾಸ. ನಿಮ್ಮ ತಂದೆ ದೇವೇಗೌಡರು ಹಿಂದಿನ ಚುನಾವಣೆಯಲ್ಲಿ ಮೋದಿ ಪ್ರಧಾನಮಂತ್ರಿ ಆದರೆ ನಾನು ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು. ದೇವೇಗೌಡರು ದೇಶ ಬಿಟ್ಟು ಹೋಗೋದು ಬೇಡ, ರೇವಣ್ಣ ರಾಜಕೀಯ ನಿವೃತ್ತಿ ತಗೊಳ್ಳೋದು ಬೇಡ. ನಿಮ್ಮ ಅಪ್ಪನಂಗೆ ಮತ್ತೆ ಸುಳ್ಳು ಹೇಳಬೇಡಿ ಅಂತ ಹೇಳ್ತೀನಿ ಅಷ್ಟೇ.